ಮುಕುಂದ ಅವು ಹೇಳಿ ಇಲ್ಲ ಬರಾಕ ಏಟೋತಾತಲ್ಲ ನಾವು ಕುತ್ಕೊಂಡ್ ಕಾಯಕುಂತು. ರೀ ನಾನೇ ಪಂಚವನ್ ಕಳ್ಸಿದ್ದೆ ಬರ್ತೀನಂತ ಅಂದ್ರಂತ, ಏನೋ ಮಾತಾಡ್ಕೊಂತ ಕುಂತಿದ್ರಂತ, ಬರ್ತೀನಂತ ಅಂದ್ರಂತ. ಇನ್ನೇನು ಬರ್ಬೋದು ತಡ್ರಿ. ಎಣ್ಣ ಅಲ್ಲಿ ಬಂದ್ಲು ನೋಡವ್ವ ಮತ್ತು ಅಕ್ಕ ಬರಾಕುಂತಾರ ನೋಡು. ನಾನು ಈ ಮನೆಗೆ ದೊಡ್ಡ ಮಗಳದೀನಿ ರೀ. ಅಂದ್ರೆ ನಮ್ಮ ಅಣ್ತಮ್ರಾಗಂದ್ರೆ ನಾನು ಮೂರನೇದಕ್ಕಿರಿ, ಹೆಣ್ಮಕ್ಳದಾಗಂದ್ರೆ ನಾನು ದೊಡ್ಡಕ್ಕಿರಿ. ನನ್ನ ಹೆಸರು ಮೀನಾಕ್ಷಿ ಅಂತಂದು. ಏನಿದೆ ಇವತ್ತು ಎಲ್ಲರೂ ಏನೋ ಕುತ್ಕೊಂಡ್ಬಿಟ್ಟಿರಲ್ಲ, ಏನೋ ಮಸ್ಲತ್ ಮಾಡಿ ಬಂದಂಗೈತಿ ಎಲ್ಲರೂ. ನೋಡ್ಬೇವ್ವ ಅದು ನಿನ್ನ ಜೊತೆ ಒಂದು ಸ್ವಲ್ಪ ಪವಿತ್ರಂದು ಮದ್ವೆ ಸಂಬಂಧ ಮಾತಾಡೋದಿತ್ತ, ಅದಕ್ಕೆ ಎಲ್ಲರೂ ಕುತ್ಕೊಂಡಿದ್ವಿ, ಎಲ್ಲರೂ ಮಾತಾಡಿದ್ರಾತಂತಂದು ನಾನು ಕರ್ಸಿನಿ ಎಲ್ರಿಗೂ. ಇಷ್ಟು ದಿನ ನೀನೊಬ್ಬನ ಬಂದು ಮಾತಾಡ್ಕೊಂತಿದ್ದಿ, ಆಮೇಲೆ ಸಣ್ಣಕ್ಕೆ ನಿನ್ನ ತಮ್ಮಂದ್ರನ್ನು ಕರ್ಕೊಂಬಂದು ಮಾತಾಡೋಕೆ ಚಲೋ ಮಾಡಿದ್ದಿ. ಈಗೇನೀಗ ಮನೆ ಹೆಣ್ಮಕ್ಳು ಎಲ್ಲರನ್ನೂ ಕರ್ಕೊಂಬಂದು ಮಾತಾಡ್ಸಕ್ಕೆ ಚಲೋ ಮಾಡಿದಿ. ನಿಮ್ಗೇನು ಮನ್ಯಾಗ ಹೊರೆ ಬದುಕು ಏನಿಲ್ಲನ, ಹೋಗಿ ಮಾಡೋಗ್ರಿ, ಬಂದು ಇಲ್ಲಿ ಕುತ್ಕೊಂಡ್ಬಿಟ್ಟಿರಲ್ಲ. ನೋಡ್ರಿ ಅತ್ಯಾರ, ಮನೆಯಿಂದ ವಾರ ಬದುಕು ಯಾವಾಗ ಇರಂಗಿಲ್ಲ, ಇಡೀ ದಿನ ಇರ್ತೈತದ. ಎಷ್ಟು ಮಾಡಿದ್ರೂ ಮುಗಿಲಾರ್ದ ಕತಿ ಅದ ನಮ್ದು. ಈಗ ಆದ್ರೆ ಅದನ್ನು ನಾವೇ ಮಾಡ್ತೀವ್ರಿ, ನಾವೇನೋ ಬೇರೆಯವ್ರ ಮೇಲೆ ಹಾಕಿ ಕುತ್ಕೊಳಂಗಿಲ್ಲ. ಈಗ ಮೊದಲು ಮಾತಾಡಕ್ಕೆ ಬಂದೀವಲ್ಲ, ಅದು ಮಾತು ಮುಗಿಸ್ಬಿಡ್ರಿ ನೀವು. ನೋಡು ಬೇಯವ್ವ, ನೋಡು ನಿನ್ನ ಸೊಸೆಯರು ನೋಡು ನಿನಗೆ ಹೆಂಗೆ ಅನ್ನಕುಂತಾರ. ಒಂದು ಕಿಮ್ಮತ್ತಿಲ್ಲ ನಿನಗೆ ಈ ಮನ್ಯಾಗ ಅತ್ತೆ ಅನ್ನೋದು. ಯವ್ವ ನಮ್ಮ ಮನ್ಯಾಗ ನಾವು ನಮ್ಮ ಅತ್ತೆಯರ್ಗೆ ಸರದ್ನಿಲ್ಲ ಅನ್ನಂಗಿಲ್ಲವ, ಒಂದು ಮಾತಿ ಯಾಕ್ರಿ ಅಂತ ಕೇಳಂಗಿಲ್ಲ, ಹಂಗದೀವಿ. ಇದೇನ ಯವ್ವ ನಿಮ್ಮ ಮನ್ಯಾಗ? ನಿನ್ಕಿಂತ ನಿನ್ನ ಸೊಸೆಯರ್ದ ದರ್ಬಾರದ ಜೋರು ಐತೆ ಬಿಡು. ಯವ್ವ ಹಿಂಗಾದ್ರೆ ಇವ್ರೇನು ಮುಂದಕ್ಕೆ ನಿನ್ನೇನು ನೋಡ್ಕೊಳಂಗಿಲ್ಲ ಬಿಡವ. ನಿನಗೆ ನಾವ ಅನ್ಸುತ್ತೆ ನೋಡ್ಕೊಳ್ಳೋದು, ಇವ್ರೇನು ನೋಡ್ಕೋತಾರ ಯವ್ವ. ನೋಡಲಿ ಹೆಂಗೆ ಮಾತಾಡಕುಂತಾರ. ಯಾಕ ಮಾತು ಜಾಸ್ತಿ ಆಗುಂತೈತಲ್ಲ ನಿಮ್ದು. ಎದಕ್ಕೆ ಏನು ಈ ಮಾತಾಡೋದೈತಿ? ಈಗ ಅವ್ರು ಮಾತಾಡ್ತಾರ, ನೀವು ಎದ್ ನಡ್ರಿ ಇಲ್ಲಿ. ನೋಡ್ರಿ ಅತ್ತಾರ, ಇದೂ ನಮ್ಮ ಮನೇನ ಐತಿ. ನಾವು ಈ ಮನ್ಯಾಗ ಅದೀವಿ, ನಮಗೂ ಈ ಮನ್ಯಾಗ ಹಕ್ಕ ಐತ್ರಿ ಮಾತಾಡೋದು. ಅದು ಏನು ಮಾತಾಡೋದೈತಿ ಅದು ಮಾತಾಡೋದು ಮುಗಿಸೋವರೆಗೂ ನಾವು ಮಾತ್ರ ಇಲ್ಲಿಂದ ಎದ್ದು ಹೋಗಂಗಿಲ್ಲ, ಯಾವ ಕೆಲಸನೂ ಮಾಡಂಗಿಲ್ಲ. ಆದ್ರಲ್ಲೇ ಮಾತಾಡ್ರಿ, ಅದು ಏನು ಮಾತಾಡ್ತೀರಿ ನಾನು ನೋಡ್ತೀನಿ. ಏನು ಮಾತಾಡೋದೈತಿ ಈಗ ಅಂಥದ್ದು, ಏನು ಮಾತಾಡೋದೈತೆ ಅಂತಂದು ಎಲ್ಲರೂ ಕಡ್ದು ಕಟ್ಟಿ ಹಾಕಿ ಕುತ್ಕೊಂಡಿರಲ್ಲ. ನೋಡ್ಬೇಯವ್ವ ಎಣ್ಣ, ನೀನ ಮೊದಲು ಮಾತು ಚಲೋ ಮಾಡು. ನೀನ ನಮ್ಮ ಮನ್ಯಾಗ ದುಡ್ಡ ತಂದ್ರೆ ನೀನ ಮಾತು ಚಲೋ ಮಾಡು. ನೋಡ್ಬೇಯವ್ವ, ಈಗ ಪವಿತ್ರಂದು ಮದ್ವಿನ ನಾವ ಮಾಡೋಣಂತ ನೀನು ಗಂಡಿನ ಕಡೆ ಎಲ್ಲರೂ ಮುಂದೆ ಹೇಳ್ಬಿಟ್ಟು ಆತು, ಒಪ್ಕೋತೀವಿ. ಆದ್ರೆ ಈಗ ಹೆಂಗೋ ಪವಿತ್ರಂದು ಮದ್ವಿಗೆ ಮಾಡಿಸ್ಬೇಕಂತಂದು ಆಕೆ ಹೆಸರಿಗೆ ಏನೋ ದುಡ್ಡು ಇಟ್ಟಿತ್ತಲ್ಲ, ಅದನ್ನ ದುಡ್ಡು ತೊಗೊಂಡ ಈಗ ಮದ್ವೆ ಮಾಡಿಸ್ಬಿಡನ್ರಿ. ಮತ್ತು ಆ ಹೊಲ ಮಾರಿ ಮದ್ವೆ ಮಾಡಿಸೋದು, ಈ ಹೊಲ ಮಾರಿ ಮದ್ವೆ ಮಾಡಿಸೋದು, ಅದೆಲ್ಲ ಏನು ಬೇಡವೆ. ಅದು ಒಂದು ಹೇಳಕ್ಕಂತನ ನಾವು ಅಷ್ಟು ಕುಂತಿದ್ದು. ಇದು ನಮ್ಮ ಎಲ್ಲಾರ್ದು ಒಪ್ಪಿಗೆ ಐತೆ ನೋಡ್ಬೇವ. ಬೇಕಾದ್ರೆ ಏನಾರು ಒಂದು ಸ್ವಲ್ಪ 1,00,000ನೋ 50,000ನೋ ಕಮ್ಮಿ ಬಿದ್ರೆ ಯಾರೆಲ್ಲರೂ ಏನಾರ ಮಾಡಕ್ಕೆ ಬರ್ತೈತಿ. ಅದಕ್ಕೋಸ್ಕರ ಈಗ ಆಕಿ ಮದ್ವಿಗೆ ಆಕಿ ಹೆಸರಿನಾಗ ಏನು ದುಡ್ಡು ಇಟ್ಟೈತಲ್ಲ ಅದನ್ನ ತೊಗೊಂಡ ಮದ್ವೆ ಮಾಡಿಬಿಡಣ. ಇಲ್ಲ ಅಕ್ಕಿ ಹೆಸರಿಗೆ ಇಟ್ಟಿದ್ದದು ದುಡ್ಡು, ಅದನ್ನ ಯಾಕೆ ಅಕ್ಕಿ ಮದ್ವೆ ಖರ್ಚು ಮಾಡ್ಬೇಕು? ಅದು ಅಕ್ಕಿಗೆ ಸಂಬಂಧಪಟ್ಟಿದ್ದು. ಅದನ್ನು ಅವಾಗ ಅಕ್ಕಿ ಅವರಪ್ಪ ಮತ್ತು ನಾನು ಸೇರಿ ದುಡ್ದು ನನ್ನ ಮಗಳ ಹೆಸರಿಗೆ ಇಟ್ಟಿದ್ದು. ಅದು ಅಕ್ಕಿಗೆ ಬಂಗಾರ ಮಾಡಿಸ್ಕೋತಾಳೋ ಇಲ್ಲ ಮದುವೆ ಆದಮೇಲೆ ಏನು ಮಾಡ್ತಾಳೋ ಅದು ಅಕ್ಕಿಗೆ ಬಿಟ್ಟಿದ್ದು. ಆ ದುಡ್ಡಂಗೆ ಮಾತ್ರ ನಾನು ಮದುವೆ ಮಾಡೋಂಗಿಲ್ಲ. ನಾನು ಮದುವೆ ಮಾಡೋದಿದ್ರೆ ಎಲ್ಲರ ಯಾವ್ದು ಅದಾವಲ್ಲ ಹೊಲ, ಅದ್ರಾಗ 1 ಎಕರೆ ಮಾರಿದ್ರೆ ಏನಾಗಂಗಿಲ್ಲ. 1 ಎಕರೆ ಮಾರ್ಯಾರ ನನ್ನ ಮಗಳ ಮದುವೆ ನಾನು ಮಾಡ್ತೀನಿ. ಇಲ್ಲ ಅಂದ್ರೆ ಮನೆ ಬಾಡಿಗೆ ಅದಾವಲ್ಲ 4 ಅದ್ರಾಗ ಯಾವ್ದಾರ ಒಂದು ಮನೆ ಮಾರಿದ್ರಾತು ಅಷ್ಟೇ. ಒಂದು ಮನೆ ಮಾರಿ ನನ್ನ ಮಗಳ ಮದುವೆ ಮಾಡ್ತೀನಿ ನಾನು. ಅಲ್ಬೇಯವ್ವ, ಇರದ ಸೊಟ್ಟ ಬಟ್ಟ ಅಂದ್ರೆ ಒಂದು 7 ಎಕರೆ ಐತಿ ನಮ್ದು ಆಟ. ಅದ್ರಾಗ ಈಗ ನಾವು 5 ಜನ ಗಂಡ್ಮಕ್ಳು ಅಂದ್ರೆ ನಮಗೂ 1 ಎಕರೆ ಬರ್ತೈತಿ ಆಟ. ಆಮೇಲೆ ನಮಗೂ ಮಕ್ಕಳು ಮರಿ ಅಂತ ಇಲ್ಲ ಅನ್ಬೇಯವ್ವ. ನಮ್ದು ಒಂದು ಸ್ವಲ್ಪ ಯೋಚನೆ ಮಾಡ್ಬಿ. ಈಗ ಹೊಲ ಮಾರಿದಂದ್ರೆ ಮುಂದೆ ನಮ್ದು ಭಾಳ ಹೆಂಗೆ ನಡೆಸ್ಬೇಕು ಹೇಳು. ಅಣ್ಣನರು ಎಲ್ಲರೂ ಇದು ಹೊಲದ ಮೇಲೆನ ನಂಬಿಕೆ ಇಟ್ಕೊಂಡು ಕೂತ್ಕೊಂಡಾರ. ನೀನು ಅಂಥದ್ದ ಮಾರಿದೆ ಅಂದ್ರೆ ಹೆಂಗೆ ಬಿ? ಅಲ್ಬೇಯವ್ವ, ಅವಾಗಿನ ಕಾಲದಾಗ ಅಪ್ಪ ಏನೋ ಒಂದು ವೇಳೆ ಮಕ್ಕಳು ಬೇರೆ ಆದ್ರಂದ್ರೆ ಎಲ್ಲರಿಗೂ ಒಂದೊಂದು ಇರಲಿ ಮನೆ ಅಂತಂದು ಅದು 4 ಮನೆ ಐತಿ. ಇದನ್ನ ಹಿಡ್ಕೊಂಡ 4 ಮನೆ ಐತಿ, ಇನ್ನೂ ಒಬ್ರಿಗೆ ಮನೆ ಇಲ್ಲ, ಆ ಮನೆಯೂ ಕಟ್ಟಿಸ್ಬೇಕು. ಅಂಥದ್ರಾಗ ನೀನು ಇರೋ 4 ಮನ್ಯಾಗೂ ಒಂದು ಮನೆ ಮಾರ್ತೀನಿ, ಒಂದು ಹೊಲ ಮಾರ್ತೀನಿ ಅಂದ್ರೆ ಹೆಂಗೆ ಬಿ? ನಮ್ದು ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಲ್ಬೇ ನೀನು. ಯಾಕೆ ವಿಚಾರ ಮಾಡ್ಬೇಕಲ್ಲ? ಹೆಣ್ಮಕ್ಳು ಯಾಕೆ ನಾವು ಮಕ್ಕಳಲ್ಲನ? ನಮಗಂತೂ ಏನು ಮಾಡಿಲ್ಲ, ನೀವು ಏನು ಬಿಟ್ಟಿಲ್ಲ. ನಾವು ಮಾತ್ರ ಈಗ ಇದು ನಮ್ಮ ತಂಗಿದು ಕೊನೆ ಮದುವೆ ಐತಿ, ನಮಗೆ ಮಾತ್ರ ಇದ್ರಾಗ ಇದು ಬಂಗಾರ ಬೇಕು. ಇಲ್ಲ ನಮ್ಗೆ 1 ಎಕರೆ ಹೊಲ ಕೊಟ್ಬಿಡ್ರಿ, ನಾವು ನಿಮ್ಮ ತಂಟೆಗೆ ಬರಂಗಿಲ್ಲ. ನಾವು ಮಾತ್ರ ಈ ಸಲ ಸುಮ್ಮನೆ ಇರಂಗಿಲ್ಲ ಅಷ್ಟೇ. ಹೌದು ಬೇಯವ್ವ, ನಮಗೂ 1 ಎಕರೆ ಹೊಲ ಬೇಕು ಮತ್ತು 1 ಮನೆ ಬೇಕು. ಇಲ್ಲ ಅಂದ್ರೆ ನಾವು ಕೋರ್ಟಿಗೆ ಕೇಸ್ ಹಾಕ್ತೀವಿ. ಈಗ ಹೆಂಗೋ ಹೆಣ್ಮಕ್ಳಿಗೆ 50%, ಗಂಡ್ಮಕ್ಳಿಗೆ 50% ಅಂತ ಐತಿ. ಅರ್ಧ ನಿಮ್ಗೆ ಅರ್ಧ ನಮ್ಗೆ. ನಾವು ಕೋರ್ಟಿಗೆ ಕೇಸ್ ಹಾಕೋರ ನೀವು ನಮ್ಗೆ 1 ಎಕರೆ ಹೊಲ 1 ಮನೆ ಕೊಡಲಿಲ್ಲ ಅಂದ್ರೆ. ನೀವೇನು ಚಿಂತೆ ಮಾಡಬೇಡ್ರಿ ಮಕ್ಕಳ, ನಾ ಮಾತ್ರ ನಿಮಗೆ ಮಾಡೋದು ಆಸ್ತಿನ. ಯಾಕಂದ್ರೆ ಇವ್ರು ಯಾರು ನನ್ನ ನೋಡ್ಕೊಳಂಗಿಲ್ಲ. ಇವರಿಗೆಲ್ಲ ಬರೀ ಇವ್ರದ ಸ್ವಾರ್ಥ ತುಂಬೈತಿ ಇವರಿಗೆ. ನಾ ಮಾತ್ರ ನಂದು ಓಸು ನನ್ನ ಹೊಲ ಮನೆ ಏನೇನೈತಿ ಎಲ್ಲ ನಾನು ನನ್ನ ಹೆಣ್ಮಕ್ಳಿಗೆ ಮಾಡ್ತೀನಿ. ನೀವ ನನ್ನ ಕೊನೆಗಾಲದಾಗ ನೋಡೋದು. ಇವ್ರೇನು ನೋಡಂಗಿಲ್ಲ ಇವ್ರು. ಅಲ್ಬೇಯವ್ವ, ಏನು ಬಿ ನೀನು ಮಾತಾಡೋದು? ಎಲ್ಲ ಹೆಣ್ಮಕ್ಳಿಗೆ ಮಾಡ್ತೀನಿ ಅಂತ ಅಂತಿದ್ದಿಲ್ಲ. ಯಾಕೆ ನಾವು ಗಂಡ್ಮಕ್ಳು ಮಕ್ಕಳಲ್ಲ ನಿನಗೆ?
ಅಲ್ರಿ ಅತ್ತಾರ ಅಲ್ಲ ಅಲ್ರಿ ಚಿಕ್ಕಮ್ಮನಾರ ನಿಮಗೂ ಗೊತ್ತಾಗಲ್ಲನ ನಮ್ಗೊಂದು ಎಕರೆ ಹೊಲ ಬೇಕು ಒಂದು ಮನೆ ಬೇಕಂತ ಅಂತೀರಲ್ಲ ನಿಮ್ಮ ಅಣ್ತಂಬ್ರ ಹೆಸರಿನಾಗ ಏನು ಒಂದು 20 ಎಕರೆ ಐತಾನೆ ಒಂದು 40 ಎಕರೆ ಐತ್ರಿ ಹೊಲ ಬರದ ನಮ್ಗೆ ಸೊಟ್ಟಂಬಟ್ಟ ಬರೋದು ಒಂದೊಂದು ಎಕರೆ ಹೊಲ ಐತಿ ನೀವು ಅದ್ರಾಗೂ ಮತ್ತೆ ಕಿತ್ಕೋತೀನಂತ ಅಂದ್ರೆ ಹೆಂಗೆ ಮತ್ತು ನಿಮ್ಗೆ ಮದುವೆ ಮಾಡಿ ಕಳ್ಸಿಲ್ಲನ್ರಿ ಮತ್ತು ಮದುವೆ ಮಾಡ್ದಾಗ ನಿಮ್ಗೆ ಬಂಗಾರ ಹಾಕಿಲ್ಲ ಇಲ್ಲಿವರೆಗೂ ಮನೆಗೆ ಬಂದ್ರೆ ನಾವು ಉಟ್ಕೊಳಂಗಿಲ್ಲ ಅಂತ ಚಲೋ ಚಲೋ ಸೀರೆ ತಂದು ಉಡಿಸ್ತೀವಿ ರೀ ನಿಮ್ಗೆ ಅಷ್ಟಾದ್ರೂ ನಿಮ್ಗೆ ತವ್ರ ಮನೆ ಚಲೋ ಇರಲಿ ನನ್ನ ತವ್ರ ಮನೆಗೆ ನಾನು ಕೇಡ್ ಬಯಸ್ಬಾರ್ದು ಅನ್ನೋದು ಒಂದು ಸ್ವಲ್ಪ ಇಲ್ಲಲ್ರಿ ನಿಮ್ಗೆ ಅಯ್ಯೋ ಲಕ್ಷ್ಮಕ್ಕ ಇವರಿಗೆಲ್ಲೈತಿ ಎಂಥ ಕರುಣೆಗಳು ಹೌದು ಇವ್ ನಮ್ಮ ತಮ್ಮ ಅಣ್ತಂಬ್ರು ಚಲೋ ಇರಲಿ ನಮ್ಮ ಅತ್ತಿಗೆಮ್ಮನವ್ರು ಚಲೋ ಇರಲಿ ನಾವು ನಮ್ಮ ಗಂಡನ ಮನ್ಯಾಗ ಚಲೋ ಅದೀವಿ ಏನೋ ಯಾವಾಗ ಬಂದಾಗ ನಮಗೊಂದು ಸೀರೆ ಕೊಟ್ಟು ನಮ್ಗೆ ಚಂದನತಂಗ ಉಣಿಸಿ ತಿನ್ನಿಸಿ ಚಂದನತಂಗ ನೋಡ್ಕೋತಾರಂತ ಅನ್ನೋದು ಒಂದಿಷ್ಟು ಕಿಂತಿಚ್ಚು ಕರುಣೆನೇ ಇಲ್ಲ ಬೇಯಕ್ಕ ಇವ್ರಿಗೆ ನೋಡೋರು ಮಾತಾಡೋದು ನೋಡಿ ಯಾಕ್ರಿ ಚಿಕ್ಕಮ್ಮನಾರ ನೀವು ಬಂದಾಗ ನಾವೇನು ಚಂದನತಂಗೆ ನೋಡ್ಕೊಳಂಗಿಲ್ಲನ ನಮಗೆ ತಂದಿಲ್ಲ ಇಲ್ಲಿವರೆಗೂ ನಿಮ್ಮ ಅವ್ವಾರ ಏನು ಇಲ್ಲಿ ನಿಂತಾರಲ್ಲ ಬೇಕಾದ್ರೆ ಕೇಳ್ರಿ ನಮಗೆ ಇಲ್ಲಿವರೆಗೂ 1,000 ರೂಪಾಯಿ ಸೀರೆ ಒಂದು ಸಲನಾರು ತಂದು ಕೊಟ್ಟಾರನ್ನ ಕೇಳ್ರಿ ತರದ 200 ರೂಪಾಯಿ 300 ರೂಪಾಯಿ ಸೀರೆ ಅದ ನಿಮಗಾದ್ರೆ ಇಂಥ ಚಲೋ ಚಲೋ ಸೀರೆ ತಂದು ಉಡಿಸ್ತಾರೆ ಆದರೂ ನಾವೇನಾರು ಒಂದು ಮಾತಾಡ್ತೀವನ್ರಿ ಇರ್ಲಿ ಬಿಡೋ ತವ್ರ ಮನೆಗೆ ಬರ್ತಾರ ಹೆಣ್ಮಕ್ಳು ಈ ಮನೆ ಹೆಣ್ಮಕ್ಳು ಚಲೋ ಇದ್ರೆ ಅವ್ರು ನಕ್ಕೊಂತ ಹೋದ್ರೆ ನಮಗೂ ಚಲೋ ಆಕೈತಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಎಲ್ಲನೂ ಸಹಿಸ್ಕೊಂಡು ಸುಮ್ಮನೆ ಇದ್ವಿ ರೀ ನೀವು ನೋಡಿದ್ರೆ ಹೆಂಗೆ ಬಾಯಿ ಬಂದಂಗೆ ಮಾತಾಡ್ತಿರಲ್ರಿ ನಮ್ದ ತಪ್ಪೈತೆ ಅನ್ನಂಗೆ ಏ ಪಂಚವ ನಮ್ಮ ಅವ್ವ ಸೀರೆ ತಂದ್ರೆ ನಮ್ಮ ಅವ್ವನ ದುಡ್ನಾಗ ತಂದಿರ್ತಾಳೆ ನಿನ್ನ ದುಡ್ನಾಗ ತಂದಿರಲ್ಲ ನಿನ್ನ ಗಂಡನ ದುಡ್ನಾಗ ಏನು ತಂದಿರಂಗಿಲ್ಲ ಇದು ನಮ್ಮಪ್ಪ ಮಾಡಿದ ಆಸ್ತಿ ಐತಿ ನಮ್ಮವ್ವ ಮಾಡಿದ ಆಸ್ತಿ ಐತಿ ಅದಕ್ಕೆ ನಮಗೆ ತರ್ತಾಳೆ ನಿಮಗೆ ಎದಕ್ಕೆ ತರ್ಬೇಕು ಹಂಗಾರ ನಾಳೆಯಿಂದ ನಿಮ್ಮವ್ವನ್ನ ನೀವೇ ನೋಡ್ಕೊರಲ್ಲ ಹೆಂಗೋ ನಿಮ್ಮವ್ವ ನಿಮ್ಗೆ ಆಸ್ತಿ ಮಾಡ್ತೀನಿ ನಿಮ್ಗೆ ಎಲ್ಲ ಕೊಡ್ತೀನಿ ಅಂತ ಅಂತಾರಲ್ಲ ಹಂಗಂದ್ರೆ ನೀವೇ ನೋಡ್ಕೊರಲ್ಲ ನಿಮ್ಮವ್ವನ್ನ ನಮ್ಮದು ಗಂಡನ ಮನೆ ಐತವ ನಮ್ಮದು ಗಂಡನ ಮನ್ಯಾಗ ನಮಗೂ ಅತ್ತಿ ಮಾವ ಗಂಡ ಮಕ್ಕಳು ಅಂತ ಅದಾರ ಇಲ್ಲಾಂದ್ರೆ ನಮ್ಮವನ್ನ ನಾವೇ ನೋಡ್ಕೊತಿದ್ವಿ ನಿಮ್ಮ ಮೇಲೆ ಯಾರು ಬಿಡ್ತಿದ್ರು ಆಸ್ತಿ ತಿನ್ನಾಕದೀವಿ ಆದ್ರೆ ನಮ್ಮವ್ನ ನೋಡ್ಕೊಳಕ್ಕೆ ಒಲ್ಲೆ ಅಂತೀರಲ್ಲ ನೀವು ನಿಮಗೆ ಹೆಂಗ ನಿಮ್ಮ ಅತ್ತಿ ಮಾವ ಗಂಡ ಹೆಂಡತಿ ಗಂಡ ಮಕ್ಕಳು ಅಂತ ಹೆಂಗೆ ಅದಾರಲ್ಲ ಹಂಗೆ ನಮಗೂ ನಮ್ಮ ಗಂಡ ನಮ್ಮ ಮಕ್ಕಳು ಅದಾರ ಅವ್ರ ಸಲುವಾಗಾದ್ರೆ ನಮ್ಗೆ ಆಸ್ತಿ ಬೇಕಲ್ಲ ನಾವೇ ನಮ್ಮ ಸಲುವಾಗಿ ಕೇಳಕ್ಕೆ ಕುಂತಿಲ್ಲ ಮುಂದೆ ನಮ್ಮ ಮಕ್ಕಳಿಗೆ ಹೆಂಗೆ ಓದಿಸ್ಬೇಕು ಅವ್ರ ಜೀವನ ಹೆಂಗೆ ಕಟ್ಕೊಡ್ಬೇಕು ನಾವು ಈಗಿನ ಕಾಲದಾಗ ಆಸ್ತಿ ಕೊಂಡ್ಕೊಳ್ಳೋದಾಗತ್ತಂತ ಮಾಡಿರನ ನೀವು ಮಾತಾಡೋದು ನೋಡ್ರಿ ನಮಗೆ ಆಸ್ತಿ ಬೇಕು 1 ಎಕರೆ ಹೊಲ 1 ಮನೆ ಬೇಕಂತಂತೀರಿ ಮತ್ತು ನಿಮ್ಮ ಅವ್ವನ್ನ ನೋಡ್ಕೊಳಕ್ಕೆ ಇದಕ್ಕೆ ಒಲ್ಲೆ ಅಂತೀರಿ ನೀವು ಬುಬ್ಬಣ್ಯಾರ ಈಗಿಂದೀಗಲೇ ನಿಮ್ಮನ್ನೆಲ್ಲ ಮನೆಯಿಂದ ಓಡಿಸಿ ನನ್ನ ಹೆಣ್ಮಕ್ಳನ್ನ ಕರ್ಕೊಂಬಂದು ಈ ಮನ್ಯಾಗ ಇಟ್ಕೊಂಡೆ ಅಂದ್ರೆ ನನ್ನ ಹೆಣ್ಮಕ್ಳು ನನ್ನನ್ನು ಬಂಗಾರ ನೋಡ್ದಂಗೆ ನೋಡ್ಕೋತಾರ ಗೊತ್ತಾನ ನಿಮಗೆ ನೋಡ್ಬೇಯವ್ವ ನಿನಗೆ ನಾವಾತು ನಮ್ಮ ಹೆಂಡತಿಯರಾತು ಇಷ್ಟು ಚಂದ ನೋಡ್ಕೊಂಡ್ರು ನಿನಗೆ ಸಮಾಧಾನನೇ ಇಲ್ಲ ನಿನಗೆ ಹೆಣ್ಮಕ್ಳಷ್ಟ ಬೇಕಾಗೈತಿ ಹೆಣ್ಮಕ್ಳದ್ದು ಜೀವನ ಅಷ್ಟ ಕಣ್ಣೆ ಕಾಣ್ತೈತಿ ಅಲ್ಬೇಯವ್ವ ನಾವೇನು ಮಾಡಿವಿ ತಪ್ಪು ಯಾಕೆ ನಮ್ಮ ಮೇಲೆ ಇಷ್ಟು ಕಿಡಿಕಾಡ್ತಿದ್ದಿ ನೀನು ಹೌದು ನೋಡ್ಲಾ ನನಗೆ ನನ್ನ ಹೆಣ್ಮಕ್ಳನ್ನ ಮುಖ್ಯ ನೀವೇನು ದುಡ್ಕೊಂಡು ತಿನ್ರಲ್ಲ ನಿಮಗೇನಾಗೈತಿ ಕೈ ಬಿದ್ದೈತನ ಕಾಲು ಬಿದ್ದೈತ ಏನು ಕೈ ಮುರ್ಕೊಂಡು ಹೋಗ್ಯಾರ ಏನು ಕಾಲು ಮುರ್ಕೊಂಡು ಹೋಗೈತ ನಿಮ್ದು ದುಡ್ಕೊಂಡು ತಿನ್ರಲ್ಲ ಎದಕ್ಕೆ ಆಸ್ತಿ ಅಂತ ಇದು ಮಾಡ್ತೀರಿ ನಾನು ಮಾತ್ರ ನನ್ನ ಮಗಳ ಮದ್ವಿನ ಚಲೋನತ್ತಂಗ ಮಾಡಕ್ಕೇನ ಇದು ಯಾರು ಒಪ್ಕೋರಿ ಬಿಡ್ರಿ ನನಗದು ಸಂಬಂಧನ ಇಲ್ಲ ಅಲ್ಬೇಯವ್ವ ಹಂಗಾರ ನಾವು ಈ ಮನೆ ಬಿಟ್ಟು ಹೋದ್ರೂ ನಡಿತೈತಿ ನಿನಗೆ ಬಿಟ್ಟು ಹೋಗ್ರಿ ಯಾರು ನಿಮಗೆ ಬಿಟ್ಟು ಹೋಗಬೇಡ ಅಂತ ಕಾಲು ಹಿಡ್ಕೊಂಡು ಕುಂತಾರ ಬಿಟ್ಟು ಹೋಗ್ರಲ್ಲ ಈ ಮನೆ ಬಿಟ್ಟು ಹೋದ್ರ ಈ ಆಸ್ತಿ ಬಿಟ್ಟು ಹೋದ್ರ ಹೊರಗೆ ಹೋಗೋ ಬದುಕೋ ಯೋಗ್ಯತೆ ಇಲ್ಲ ನಿಮಗೆ ಮಾತಾಡ್ತಾರೆ ಇಲ್ಲಿ ಬೇಕಾದ್ರಿ ಇರ್ರಿ ಸಾಕಾರ ನಡೀರಿ ಅಷ್ಟ ನಾವು ಯಾಕ್ರಿ ಅತ್ಯಾರ ಈ ಮನೆ ಬಿಟ್ಟು ಹೋಗ್ಬೇಕ ನಮಗೂ ಇದ್ರಾಗ ಹಕ್ಕೈತಿ ಇಷ್ಟು ದಿನ ಮಾಡಿ ಹಾಕಿವಲ್ಲ ನಿಮಗೆ ಅದು ಋಣ ಇಲ್ಲ ನಿಮಗೆ ಋಣ ಏನು ಅದು ಅತ್ಯಾರ ನೀವು ಏನು ಹೆಣ್ಮಕ್ಳನ್ನ ತಂದಿಟ್ಕೋತಾರಂತ ಎಷ್ಟು ದಿನ ನೋಡ್ಕೋತಾರೆ ಅವ್ರು ನಿಮ್ಗೆ ಅವ್ರಿಗೆ ಯಾಕೆ ಆಸ್ತಿ ಬರೆದು ಕೊಡ್ತೀರಿ ನಾವು ಈ ಮನೆ ಬಿಟ್ಟು ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ನಾವು ಇದ್ದ ಮನ್ಯಾಗ ಇರ್ತೀವಿ ನಮಗೇನು ಆಸ್ತಿ ಬೇಕು ನೋಡ್ರಿ ಅದನ್ನು ನಾವು ತೊಗೋತೀವಿ ಅದು ಹೆಂಗೆ ನೀವು ಮದುವೆ ಮಾಡ್ತೀರಿ ನಾನು ನೋಡ್ತೀನಿ ಹ್ಞೂ ರೀ ಅತ್ತಾರ ನಾವ್ಯಾಕ್ರಿ ಮನೆ ಬಿಟ್ಟು ಹೋಗ್ಬೇಕು ಇಷ್ಟು ದಿನ ಎಲ್ಲ ಮಾಡಿ ಹಾಕಿದ್ದಲ್ಲನ್ರಿ ನಾವು ನಮ್ಮನೇನು ಆಳಂತ ಮಾಡಿರನ್ರಿ ನಮಗೂ ಆಸ್ತಿ ಐತಿ ನಮಗೂ ಎಲ್ಲದ್ರಾಗೂ ಹಕ್ಕೈತಿ ನಮ್ಮ ಸೈನ್ ಇಲ್ದ ನೀವು ಹೆಂಗೆ ಹೆಣ್ಮಕ್ಳಿಗೆ ಆಸ್ತಿ ಬರೆದು ಕೊಡ್ತೀರಿ ನಾನು ನೋಡಬಿಡ್ತೀನಿ ರೀ ಹಂಗಾರ ಹೌದ್ರಿ ಅತ್ತಾರ ನೀವು ಮದ್ವೆ ಮಾಡ್ಕೊಡಂಗಿದ್ರ ಪವಿತ್ರನ ದುಡ್ನಾಗ ನೀವು ಮದ್ವೆ ಮಾಡ್ಕೊಡ್ಬೇಕು ಈ ಆಸ್ತಿ ಮಾರಿ ಮದ್ವೆ ಮಾಡ್ಕೊಡ್ತೀನಿ ಅಂತಂದ್ರೆ ನಾವು ಮಾತ್ರ ಯಾರು ಒಪ್ಪಂಗಿಲ್ಲ ನೋಡ್ರಿ ನೀವೆಂಗ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀರಿ ಮತ್ತು ನಾವು ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಎಲ್ಲನೂ ಬಿಟ್ಟು ಹೋಗಂತಂದ್ರೆ ಇಷ್ಟು ದಿನ ಎಲ್ಲ ದುಡಿಯಾಕಬೇಕಾತು ಅದ ನಮ್ಮ ಗಂಡಂದ್ರ ದುಡಿಲಿಲ್ಲ ಅಂದಿದ್ರೆ ಆಸ್ತಿ ಇಷ್ಟೊತ್ತಿಗೆ ಎಲ್ಲ ಕರಗಿ ಹೋಗಿತ್ರಿ ಅದನ್ನ ಇರೋದನ್ನ ಚಂದನದಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೊಂಟಿರೋದು ನಮ್ಮ ಗಂಡಂದ್ರ ನಿಮ್ಮ ಹೆಣ್ಮಕ್ಳು ಏನಲ್ಲ ಅಲ್ಲ ರೀ ಚಿಕ್ಕಮ್ಮನರ ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು ಯಾವಾಗ ಹೊಲ್ದಾಗ ಹೋಗಿದ್ರಿ ಹೊಲ್ದಾಗ ಯಾವಾಗ ಕೆಲಸ ಮಾಡಿರಿ ಮುಂಚೆಗಿಂದನೂ ಸಣ್ಣವರಿದ್ದಾಗಿಂದನೂ ನಿಮ್ಮ ಅವ್ವಾರ ನಿಮ್ಗೆ ಒಂದಿನ ಹೊಲಕ್ಕೆ ಕಳಿಸಿಲ್ರಿ ನಮಗೆಲ್ಲ ಗೊತ್ತೈತಿ ನೀವು ಹೆಣ್ಮಕ್ಳು ಅಂತಂದು ಅಷ್ಟು ಮುದ್ದು ಮಾಡಿ ಬೆಳೆಸಾರ ನಿಮ್ಮನ್ನು ಈ ಗಂಡ್ಮಕ್ಳು ಇಷ್ಟೆಲ್ಲ ದುಡಿದು ಇಷ್ಟೆಲ್ಲ ಆಸ್ತಿ ಮಾಡ್ಕೊಂಡಾರಂದ್ರೆ ಅವ್ರದ್ದು ಪರಿಶ್ರಮ ಐತ್ರಿ ಏನು ಮಾವರೊಬ್ಬರ ದುಡ್ದು ಎಲ್ಲ ಕಟ್ಟಿಲ್ರಿ ಆಸ್ತಿನ ಅವರು ಮಾಡಾರ ಇಲ್ಲ ಅಂತ ಹೇಳಕುಂತಿಲ್ಲ ಆದ್ರೆ ಅದ್ರ ತಕ್ಕಂಗೆ ಅದನ್ನೆಲ್ಲ ಬೆಳೆಸ್ಕೊಂಡು ಹೊಂಟಿರೋದು ನಮ್ಮ ಗಂಡಂದ್ರ ಹೌದಲ್ಲ ಓಯ್ ಇಷ್ಟೆಲ್ಲ ನೀವು ಮಾತಾಡಕುಂತೀರಿ ಇಷ್ಟೆಲ್ಲ ನನಗೆ ಎದುರು ಮಾತಾಡಕುಂತೀರಿ ಅಂತ ಅಂದಮೇಲೆ ನಾನು ಹೊಲ ಮಾರಿನ ನನ್ನ ಮಗಳ ಮದುವೆ ಮಾಡೋದು ನೆನಪಿಟ್ಕೋರಿ ನೀವು
ಅಲ್ಲಿ ಬಿ ಯವ್ವ ನಾವಿಷ್ಟೆಲ್ಲ ಹೇಳಾಕುಂತ್ರು ನಿನಗೆ ನಮ್ಮ ಮಾತಿಂದ ಏನೂ ಅರ್ಥನ ಆಗವಲ್ದನ್ ಬಿ ಮುಂದೆ ನೀ ಹೊಲ ಮಾರಿದೆ ಅಂದ್ರೆ ಮುಂದೆ ನಮ್ಮ ಕೈಯಾಗ ಕೊಂಡ್ಕೊಳ್ಳೋದಾಗತ್ತನ್ ಬಿ ಯವ್ವ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬಿ. ಇಲ್ಲಲ್ಲ, ನಾ ಮಾತ್ರ ಅರ್ಥ ಮಾಡ್ಕೊಳಂಗಿಲ್ಲ. ನಾ ನನ್ನ ಮಗಳ ಮದುವಿನ ಹೊಲ ಮಾರೇನ ಮಾಡಕ್ಕಿ ಅಷ್ಟ. ಇದ ಕೊನೆ ನಿರ್ಧಾರ, ಮತ್ತಾರೂ ಮಾತಾಡಂಗಿಲ್ಲ. ಬಾ ಲಕ್ಷ್ಮಕ್ಕ ಸರ್ಕೊಬೇಕು ಹಾಕೊಳ್ಳಿ, ನಮಗೆ ಯಾರಿಗೂ ಮಾತಾಡಕ್ಕೆ ಬರಂಗಿಲ್ಲ, ಸರ್ಕೊಳ್ಬೇಕು ತಗ. ಏನ್ ಬೇಡ ನಿಮ್ಮವನ ಎಷ್ಟು ಚಂದ ಅಂದಂಗೆ ಎಷ್ಟು ಸಮಾಧಾನದಿಂದ ಎಲ್ಲರೂ ಮಾತಾಡಕೊಂತಾರ. ಏನು ಬೇದಿಂದ ಹೊಲ ಮತ್ತೆ ಹೊಲ ಮಾತೀನಿ ಅಂತಂದ ಮಾತಿನ ಬೇ. ಇವತ್ತು ನಾನು ಜೈಲಿಗೆ ಹೋದ್ರ ಪರವಾಗಿಲ್ಲ, ನಿನ್ನನ್ನು ಕೊಂದ ನಾ ಜೈಲಿಗೆ ಹೋಗ್ತೀನಿ ಬೇ. ಅವಾಗಾರ ಈ ಮನ್ಯಾಗಾರ ಎಲ್ಲರೂ ನೆಮ್ಮದಿಯಿಂದ ಇರ್ತಾರೆ ಬೇ. ಹಂಗ ಮಾತಿಂತಾರೆ ಬೇ. ಲೇ ಅಂಬಿ ತಂಬಲಿಲ್ಲ, ಒಂದು ಚಾಕು ತಂಬಲಿಲ್ಲ, ಕಚಕ್ಕಂತ ಚುಚ್ಚ ನೋವು ಒಂದು ಈ ಮುದುಕಿನ ಸಹಾಯ ಬರೆದು ಬಿಡ್ತೀನಿ ಬೇ. ಇದ್ರ ಕಾತಕ ಬಿ ನಮ್ಮಪ್ಪ ಎಂದ ಚಂದಿದ್ದ, ಈ ಕಾತಕ ನಮ್ಮಪ್ಪ ಮನೆ ಬಿತ್ತು ಹೋಗಂಗಾತ. ಏ ಪುದಕ ಹಿಡ್ಕೊರಿಲ್ಲೋ ಅದನ್ನ, ಹಿಡ್ಕೊರಿ. ಅದಕ್ಕೆ ಮೊದ್ಲ ಕುಡ್ದು ನಮ್ಗೆ ಟೈಟ್ ಆಗೈತೆ ನೋಡೋದು. ಮತ್ತೆ ಚುಚ್ಚಿ ಗಿಚ್ಚಿತ್ತ ನನಗೇನಾರು ಕರ್ಕೊರಿಲ್ಲೋ ಅದನ್ನ ಆ ಕಡೆ ಹೇಳ್ಕೊರಿ. ಈ ಜೀವನದಾಗ ನನ್ನ ಗಂಡ ಇವತ್ತು ಒಂದು ಒಳ್ಳೆ ಕೆಲಸ ಮಾಡಕುಂತಾನ ನೋಡು. ಏನ್ ಬೇ ಏನ ನಿನ್ನವನ ಏನ ಹೊಲ ಮತ್ತೆ ನಿನ್ನ ನೀ ಕಚಕ್ಕಂತ ಚುಚ್ಚು ಕೊಂದ ಬೇತೆ ಅಂದ್ರೆ ಆಸ್ತಿನ ಎಲ್ಲ ನಾವು ಆರಾಮಾಗಿ ಹಂಚ್ಕೊಂಡ್ಬಿಡ್ತೀವಿ. ನೀನಿದ್ದೆ ಅಂದ್ರೆ ಇನ್ನು ಎಷ್ಟು ಮಂದಿ ಈಗ ಮನೆ ಬಿಟ್ಟು ಓದಿಸ್ತೇನೆ ಹೇಗೆ ಗೊತ್ತ. ಅದಕ್ಕೆ ಈಗಿಂದಿಗ್ಲೇ ನನ್ನ ಕೊಂದ ನಾನು ಆರಾಮಾಗಿ ಜೊತೆಗೆ ಹೋಗ್ತೀನಿ. ಅವಾಗ ನಮ್ಮ ಮನೆಯಾಗಿರೋರೆಲ್ಲರೂ ನೆಮ್ಮದಿಯಿಂದ ಇರ್ಬೇಕು. ನಿನ್ನವನ ಏನ ನಮ್ಮನ್ನು ಮನೆ ಬಿಟ್ಟು ಓದಿಸ್ತೆ, ನಮ್ಮನ್ನು ಮನೆ ಬಿಟ್ಟು ಓದಿಸ್ತೆ. ಬಾರ ನಿನ್ನ ಮನೆಯೆಲ್ಲ ಈ ಜಗತ್ತನ್ನ ಬಿಟ್ಟು ಓದಿಸ್ಬಿಡ್ತೀನಿ. ಬಾರ ನಿನ್ನವನ ಯಾವುದು ಏನು ನಿಮ್ದು ಅವಾಗ ನಿಮ್ಮ ಅವಾಗ ಚುಚ್ಚು ಕೊಡ್ತೀನಿ ನಿಲ್ಲಾಗಿದ್ದೆ. ನಿನ್ನೆ ರಾತ್ರಿ ನೀವು 3 ದಿನ ಕುತ್ಕೊಂಡು ಮಾತಾಡಿದ್ದೆ, ನಾ ಕೇಳಿಸ್ಕೊಂಡಿಲ್ಲ ಅಂತ ಅನ್ಕೊಂಡಿರೇನ. ಅದಕ್ಕೆ ಇವತ್ತು 90 ಹೊದ್ಕೊಂಡ್ಬಂದೀನಿ. ನಿಮ್ಮ ಮೌನ ಬರೀ ನಿಮ್ಮ ಮೌನ ಅಷ್ಟಲ್ಲ, ನಿಮ್ಮಿಬ್ಬರನ್ನ ಈ ಜಗತ್ತನ್ನ ಬಿಟ್ಟು ಕಳಿಸ್ಬಿಡ್ತೀನಿ. ಅವಾಗ ಈ ಮನೆಗೆ ಎಲ್ಲರೂ ಆರಾಮಾಗೈತೆ. ಬರ್ರಿ ಯಾರು ಫಸ್ಟ್ ಬರ್ತೀರಿ ಬರಲಿ, ಯಾರನ್ನ ಫಸ್ಟ್ ಸಾಯಿಸ್ಬೇಕು ಬರ್ರಿ, ಲಗುನ ಬರ್ರಿ. ಹೊತ್ತಾಕೈತಿ ಭಾಳ ಟೈಮ್ ಆಕೈತಿ. ಯಮರಾಯ ಅಲ್ಲಿ ಕುತ್ಕೊಂಡು ಕಾಯಕ್ಕೆ ಕುಂತಾನ. ಯಮರಾಯಗ ಕೆಲಸನೇ ಇಲ್ಲ ಅಂತ ಮ್ಯಾಲೆ. ಅದಕ್ಕೆ ನೀ 3 ಪಾಪಿಗಳನ್ನ ಮ್ಯಾಲೆ ಕಳಿಸ್ಬಿಟ್ರೆ ಪಾಪ ನಮ್ಮ ಯಮರಾಯಿಗ ನನ್ನ ಕೆಲಸ ಕೊಟ್ಟಂಗೆ ಆಕೈತಿ. ಅದಕ್ಕೆ ಮೊದಲು ನಿಮ್ಮ 3 ಜನನ ಸ್ವಯ್ಕಂತ ಮ್ಯಾಲೆ ಕಳಿಸ್ಬಿಡ್ತೀನಿ. ಬೇರೆ ಲಗುನ ಬರ್ರಿ. ಯಾರು ಫಸ್ಟ್ ಸಾಯ್ತೀರಿ? ದೊಡ್ಡರಿಂದ ಸಣ್ಣ ಸಾಯ್ತೀರ? ಫಸ್ಟ್ ಸಣ್ಣ ಸಾಯ್ತೀರ? ಇಲ್ಲ ದೊಡ್ಡ ಸಾಯ್ತೀರ. ಬೇರೆ ಲಗುನ ಬೇರೆ